ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಅಂತ ಗೂಗಲ್ನಲ್ಲಿ ಹೇಳಿದ್ರೆ ಸಿಕ್ಬಿಡ್ತೀನಿ ನಾನು ನಿಮ್ಮ ಕೈಗೆ. ಇದು ಬಾಡಿಗೆ ಮನೆ ಬಗ್ಗೆ ಪರಿವೀಕ್ಷಣೆ ಮಾಡ್ತಿದ್ರೆ ಬೆಸ ಸಂಖ್ಯೆ ಮೆಟ್ಲು ಓಕೆ ಆಗಿದೆ. ಓಕೆ, ಪಶ್ಚಿಮ ವಾಯುವ್ಯದಿಂದ ಪ್ರವೇಶ ಮಾಡ್ತಿದ್ದೇವೆ ನಾವು. ಇದಕ್ಕೆ ನಂದಿ ಅಂತ ಬಾಗಿಲು ಅಂತ ಹೇಳ್ತಾರೆ. ಪಶ್ಚಿಮ ವಾಯುವ್ಯ ದಿಕ್ಕಿನ ಬಾಡಿಗೆ ಮನೆ ಹುಡ್ಕೋದು ಹೇಗೆ ಅಂತ, ಇದು ಯೋಗ್ಯನ ಅಲ್ಲ ಅಂತ ಕಂಡಿಡ್ಕೊಡ್ತೀನಿ ನೋಡಿ. ಹಿಂಗೆ ಹೋಗುವಾಗ ವಾಯುಮೂಲೆ ಚಪ್ಪಲಿ ಸ್ಟ್ಯಾಂಡು ಓಕೆ, ಉತ್ತರ ದಿಕ್ಕಿಗೆ ಶುಭ ಬಾಗಿಲು ಓಕೆ, ಏನು ತೊಂದರೆ ಇಲ್ಲ. ನಿಮಗೆ ಸಮಸ್ಯೆ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನೀವು ಗಮನಿಸಬೇಕು, ಇದನ್ನು ಹೇಗೆ ಗಮನಿಸ್ತೀರಾ ಅಂತಲೇ ಹೇಳ್ಕೊಡ್ತೀನಿ ನಾನು ನಿಮಗೆ. ಮೊದಲಿಗೆ ಉತ್ತರ ದಿಕ್ಕಿಗೆ ಶುಭ ಬಾಗಿಲು ಸಂತೋಷ, ಚಪ್ಪಲಿ ಸ್ಟ್ಯಾಂಡು ಸಂತೋಷ. ಉತ್ತರ ಈಶಾನ್ಯದಲ್ಲಿ ಕಿಟಕಿ ಇಟ್ಟಿಲ್ಲ, ಕಾರಣ ಏನಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಅಲ್ಲಿ ಆ ಬಾಗಿಲು ಬಳಿ ಏನು ಒಂದು ಬಾಗಿಲು ಜೊತೆ ನೋಡಿ, ಈ ಉತ್ತರ ಈಶಾನ್ಯದಲ್ಲಿ ಕಿಟಕಿನೇ ಇಲ್ಲ. ಇಲ್ಲಿ ಯಾರು ತಪ್ಪು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಕಿಟಕಿ ಮಾಡಬೇಕಾಯಿತು. ಬೆಳಕು ಕಿಟಕಿ ಬರಲಿಕ್ಕೆ ಕಾರಣ ತಪ್ಪು ಮಾಡಿದ್ದಾರೆ. ಈಶಾನ್ಯದಲ್ಲಿ ಬಾಗಿಲು ಕಿಟಕಿ ಇರಬೇಕು ಅಂತ ಹೇಳ್ತಾರೆ, ಕಿಟಕಿನ ಮಾಡಿಲ್ಲ. ಅದು ವಾಸ್ತು ದೋಷಕ್ಕೆ ಒಳಗೆ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈಶಾನ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಅವರು ಒಂದು ಸಮಸ್ಯೆ ಮಾಡ್ಕೊಂಡವ್ರು ನೋಡಿ. ದೇವರ ಕೋಣೆ ಇರಬಾರ್ದಿಲ್ಲಿ. ಗಂಡಸು ಖಿನ್ನತೆಗೆ ಹೋಗ್ತಾನೆ, ಮನಸ್ಸು ನೊಂದಿರುತ್ತೆ, ಅವನು ಸರಿಯಾಗಿ ನಿದ್ದೆ ಮಾಡಲ್ಲ, ಒಂದು ಯಾವುದೇ ಒಂದು ಕೆಲಸದಲ್ಲಿ ಸಂತೋಷ ಇರಲ್ಲ, ಉತ್ಸಾಹ ಇರಲ್ಲ, ಒಂಥರ ಕುಸ್ತಂಗೆ ಬಿದ್ದಿರ್ತಾನೆ. ಇದಕ್ಕೆ ಕಾರಣ ಈ ಒಂದು ದೇವರ ಕೋಣೆ. ಇದನ್ನು ಗಮನಿಸ್ಕೊಳ್ಳಿ. ನೋಡಿ, ಪೂರ್ವ ಈಶಾನ್ಯದಲ್ಲಿ ಕೇಕ್ ಮೇಲೆ ಚೆರಿ ಇಟ್ಟಂಗೆ ಫ್ರಿಜ್ಜನ್ನು ಇಟ್ಕೊಂಡ್ಬಿಟ್ಟವ್ರೆ. UPS, ಫ್ರಿಜ್ಜು, ಚಪ್ಪಲಿ ಸ್ಟ್ಯಾಂಡು ಒಂಥರ ಶೋಕಿ ಆಗೋಗಿದೆ. ಈ ಬಾಡಿಗೆ ಮನೆಗೆ ಹೋಗಬೇಡಿ. ಇದಕ್ಕೆ 2 ಬಾಗಿಲಿರಲಿ 4 ಬಾಗಿಲಿರಲಿ, ಈ ಥರ ಮನೆ ಹೋಗಬಾರ್ದು. ನೋಡ್ಕೊಳ್ಳಿ, ಹುಷಾರಾಗ್ರಿ, ಜಾಗ್ರತೆ.